ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ 2ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹಿಂದಿನ ಭಾಗದಲ್ಲಿ ವಿದುರರು ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಅರ್ಥ ಅನರ್ಥವನ್ನಾಗಿ ಮಾಡ್ಕೊಳ್ತೀವಿ, ಅನರ್ಥವನ್ನ ಅರ್ಥ ಅಂತ ತಿಳ್ಕೊಂಡು ದೊಡ್ಡ ದುಃಖವನ್ನ ಸುಖ ಅಂತ ತಿಳ್ಕೊಳ್ತೀವಿ. ಮತ್ತೆ ಈ ಆತ್ಮನೇ ಶತ್ರು, ಆತ್ಮನೇ ಮಿತ್ರ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿದುರರು ಹೇಳ್ತಾರೆ, ರಾಜನೇ, ಯಾವ ರೀತಿ ಒಂದು ಚಿಕ್ಕ ರಂಧ್ರ ಇರುತ್ತಲ್ಲ, ಅಂದ್ರೆ ಒಂದು ಸಣ್ಣ ತೂತಾಗಿರುತ್ತೆ ಅಂತ ಇಟ್ಕೊಳ್ಳಿ, ಬಲೆ. ಅಂಥ ಬಲೆಯಲ್ಲಿ ಸಿಕ್ಕಾಕೊಂಡಿರುವಂಥ 2 ದೊಡ್ಡ ದೊಡ್ಡ ಮೀನುಗಳು ಸೇರ್ಕೊಂಡು ಆ ಬಲೆಯನ್ನು ಕತ್ತರಿಸೇ ಬಿಡುತ್ತಲ್ವಾ, ಸಣ್ಣ ರಂಧ್ರ ಇದ್ರೆ ಸಾಕೋದಕ್ಕೆ. ಅದೇ ರೀತಿ ಈ ಕಾಮ ಮತ್ತೆ ಕ್ರೋಧ ಈ ಎರಡೂ ಕೂಡ ವಿಶಿಷ್ಟವಾದಂತಹ ಜ್ಞಾನವನ್ನ ಲುಪ್ತವಾಗಿಸ್ಬಿಡುತ್ತೆ. ಅಂದ್ರೆ ಯಾವಾಗ ಒಬ್ಬ ಮನುಷ್ಯನಲ್ಲಿ ಕಾಮ ಮತ್ತೆ ಕ್ರೋಧ ಅನ್ನುವಂಥದ್ದು ಇರುತ್ತೋ ಅದು ನಮ್ಮಲ್ಲಿ ವಿಶೇಷವಾದಂಥ ಜ್ಞಾನ ಇದೆ, ಆಲ್ರೆಡಿ ಇದೆ ಒಳಗಡೆ. ಆದರೆ ಅದು ಹೊರಗಡೆ ನಮಗೆ ಕಾಣಿಸ್ಕೊಳ್ತಾ ಇಲ್ಲ. ಅದು ಹೊರಗಡೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಕಾಮ ಕ್ರೋಧವನ್ನು ನಾವು ನಾಶ ಮಾಡಬೇಕು. ಇಲ್ಲ ಅಂತಂದ್ರೆ ಅದೇ ನಮ್ಮ ವಿಶೇಷವಾದಂಥ ಜ್ಞಾನವನ್ನು ನಾಶ ಮಾಡಿಬಿಡುತ್ತೆ. ನೋಡಿ, ಯಾರಿಗೆ ಕೋಪ ಬರುತ್ತೋ ಅವ್ರ ಬುದ್ಧಿನೇ ನಷ್ಟವಾಗಿಬಿಡುತ್ತೆ ಅಂತ ನಾವು ಕೇಳಿದ್ದೀವಲ್ವ ಮಾತಲ್ಲಿ. ಆಮೇಲೆ ಯಾರಿಗೆ ಕಾಮ ಇರುತ್ತೋ ಅವನಿಗೂ ಕೂಡ ಯಾವುದೂ ತಲೆಗೆ ಹೊಡೋದಿಲ್ಲ, ಬರೀ ಅವನು ತನ್ನ ಕಾಮವನ್ನು ತೃಪ್ತಿಪಡಿಸ್ಕೊಳ್ಬೇಕು, ಅಷ್ಟು ಮಾತ್ರ ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಉಪಮಾನವನ್ನು ಕೊಟ್ಟು ಹೇಳಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಮೀನುಗಳು ಒಂದು ಚಿಕ್ಕ ಸಣ್ಣ ರಂಧ್ರ ಇದ್ರೂ ಸಾಕು ಬಲೆಯಲ್ಲಿ, ಅದನ್ನು ಹೇಗಾದರೂ ಮಾಡಿ ಕಟ್ ಮಾಡಿ ಬಂದ್ಬಿಡುತ್ತೆ. ಅದೇ ರೀತಿ ಕಾಮಕ್ರೋಧಗಳು ಕೂಡ. ಯಾರು ಈ ಜಗತ್ತಲ್ಲಿ ಧರ್ಮ ಮತ್ತು ಅಧರ್ಮದ ವಿಚಾರವನ್ನು ಮಾಡಿ ಇದು ಒಳ್ಳೆಯದು, ಇದು ಧರ್ಮವಾಗಿರುವಂಥದ್ದು, ಇದು ಅಧರ್ಮ ಅಂತ ಯಾರು ವಿಚಾರ ಮಾಡಿ ವಿಜಯ ಸಾಧನ ಸಾಮಗ್ರಿಯ ಸಂಗ್ರಹವನ್ನು ಮಾಡ್ತಾನೋ, ಅಂದರೆ ತನ್ನ ಗುರಿ ತಲುಪೋದಕ್ಕೆ ಏನು ಬೇಕೋ ಅದನ್ನು ವಿಚಾರ ಮಾಡಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲಿ ಅವನು ಅದನ್ನು ಪಡ್ಕೊಳ್ಳೋದಕ್ಕೆ, ಅಂದರೆ ಅಂಥ ವಿಚಾರಗಳನ್ನೆಲ್ಲ ಅಥವಾ ಅಂಥ ಸಾಮಗ್ರಿಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ತಾನೋ ಅವನು ಆ ಸಾಮಗ್ರಿಯಿಂದ ಯುಕ್ತನಾದಂಥ ಕಾರಣ, ಅಂದರೆ ಅವನ ಹತ್ರ ಆ ಸಾಮಗ್ರಿಗಳು ಇರುವ ಕಾರಣದಿಂದ ಸದಾ ಸುಖವಾಗಿ ಸಮೃದ್ಧಿಶಾಲಿ ಆಗ್ತಾ ಇರ್ತಾನೆ. ಈಗ ಧರ್ಮ ಅಧರ್ಮದ ಬಗ್ಗೆ ಯಾರಿಗೆ ತಿಳುವಳಿಕೆ ಇರುತ್ತೋ, ಈಗ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಅದು ಸತ್ಸಂಗಗಳ ಮೂಲಕನೇ ಆಗೋದು ಅಲ್ವಾ. ಧರ್ಮಗ್ರಂಥಗಳ ಮೂಲಕ ಆದರೂ ನಾವು ಕೇಳಿ ತಿಳ್ಕೊಬೋದು, ಅಥವಾ ಯಾರಾದರೂ ಹೇಳಿರೋ ಮೂಲಕನಾದರೂ ಕೇಳಿ ತಿಳ್ಕೊಳ್ಬೋದು. ಆದರೆ ನಮಗೆ ಇದರ ವಿಚಾರ ಗೊತ್ತಾಗೋದೆಲ್ಲ ಧರ್ಮಗ್ರಂಥಗಳಿಂದ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ. ಅದನ್ನು ತಿಳ್ಕೊಂಡು ಯಾವುದು ತನ್ನ ಗುರಿಯ ಕಡೆಗೆ ಹೋಗೋದಕ್ಕೆ ಧರ್ಮವಾಗಿರುತ್ತೋ ಅಂಥದ್ದನ್ನೆಲ್ಲ ಅವ್ನು ಕಲೆಕ್ಟ್ ಮಾಡ್ತಾ ಇರ್ತಾನೆ. ಆ ಕಲೆಕ್ಟ್ ಮಾಡಿರೋದು ಇರೋದ್ರಿಂದ, ಅಂದರೆ ಅರ್ಥ ಏನಿಲ್ಲಿ ವಸ್ತುಗಳನ್ನು ಕಲೆಕ್ಟ್ ಮಾಡ್ತಾನಾ? ಇಲ್ಲ, ವಿಚಾರಗಳನ್ನು ನಾನು ಹೇಗೆ ನಡ್ಕೋಬೇಕು, ಏನು ಮಾಡಬೇಕು, ಯಾವ ಸಾಧನೆ ಮಾಡಿದ್ರೆ ಒಳ್ಳೆಯದು, ಯಾವ ವಿಷಯದ ಬಗ್ಗೆ ನಾನು ತಿಳ್ಕೋಬೇಕು, ಆಮೇಲೆ ನಾನು ಸುಖವಾಗಿರಬೇಕಾದ್ರೆ ನಾನು ಸಾಧನೆ ಏನು ಮಾಡಬೇಕು, ಯಾವ ವಿಷಯದ ಬಗ್ಗೆ ತಿಳ್ಕೊಬೇಕು. ಈ ರೀತಿ ಅವನು ಒಳ್ಳೊಳ್ಳೆ ವಿಚಾರಗಳನ್ನು, ಪಾಸಿಟಿವ್ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ತನ್ನ ಒಳಗಡೆ ತುಂಬಿಸ್ಕೊಳ್ತಾ ಇರ್ತಾನೆ. ಅದು ತುಂಬೋ ಕಾರಣದಿಂದ ಅವನಲ್ಲ, ಅದೆಲ್ಲ ಇರುವ ಕಾರಣದಿಂದ ಅವನು ಸದಾ ನೋಡಿ ಯಾವಾಗಲೂ ಸುಖವಾಗಿರ್ತಾನೆ, ಸಮೃದ್ಧಿಯಾಗಿರ್ತಾನೆ. ಇಲ್ಲಿ ಸುಖ ಸಮೃದ್ಧಿ ಅಂದಿದ ತಕ್ಷಣ ನಾವು ಐಹಿಕದ ವಸ್ತುಗಳಿಂದ ನಮಗೆ ಸುಖ ಸಿಗುತ್ತೆ, ಆಮೇಲೆ ಐಹಿಕವಾಗಿ ನಾನು ಸಮೃದ್ಧಿಯಾಗಿದ್ದರೆ ನನಗೆ ಸುಖ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಆದರೆ ಅದಲ್ಲ. ಈಗ ಯೋಗಿಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಸದ್ಗುರುಗಳಾಗಿರ್ಬೋದು, ಅವರು ತುಂಬ ಬಡವರಾಗಿದ್ದರೂ ಕೂಡ ಅವರು ನೋಡಿ ಸದಾ ಶಾಂತವಾಗಿರ್ತಾರೆ, ಸುಖವಾಗಿರ್ತಾರೆ, ಸಮೃದ್ಧಿಯಾಗಿರ್ತಾರೆ. ಇದು ಒಳಗಡೆಯಿಂದ ನಾವು ಸುಖ ಸಮೃದ್ಧಿ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ಯಾರು ಚಿತ್ತದ ವಿಕಾರಭೂತವಾದ 5 ಇಂದ್ರಿಯ ರೂಪಿ ಒಳಗಿನ ಶತ್ರುಗಳನ್ನು ಗೆಲ್ಲದೆ, ಈಗ ನೋಡಿ ಚಿತ್ತದಲ್ಲಿ ವಿಕಾರ ಅಂತಂದ್ರೆ ಏನು? ನಮ್ಮ 5 ಇಂದ್ರಿಯಗಳ ಮೂಲಕ ನಾವು ಆ ಇಂದ್ರಿಯ ವಿಷಯಗಳ ಜೊತೆ ನಾವು ಕೆಲಸಗಳನ್ನು ಮಾಡ್ತೀವಿ. ಅಂದರೆ ಆ 5 ಇಂದ್ರಿಯಗಳು ನಾವು ಹೇಳ್ದಾಗ ಕೇಳಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಂಡು ಇರಬೇಕು. ಆದರೆ ನಾವೇನು ಮಾಡ್ತೀವಿ, ಅದು ಹೇಳ್ದಾಗೆ ಕೇಳ್ತೀವಲ್ವ, ಆ ರೀತಿ ಮಾಡಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಚಿತ್ತಕ್ಕೆ ವಿಕಾರ ರೂಪವಾಗಿರುವಂಥದ್ದು.
ಈ 5 ಇಂದ್ರಿಯಗಳು, ಈ 5 ಇಂದ್ರಿಯಗಳನ್ನು ಒಳಗಿನ ಶತ್ರುಗಳು ಅಂತ ಕರೆದಿದ್ದಾರೆ. ಈ ಒಳಗಿನ ಶತ್ರುಗಳನ್ನೇ ಗೆಲ್ಲದೆ ನಾನು ಬೇರೆ ಶತ್ರುಗಳನ್ನು ಗೆಲ್ಲಬೇಕು ಅಂತ ಯಾರು ಅಂದ್ಕೊಳ್ತಾನೋ ಅವನನ್ನು ಶತ್ರು ಪರಾಜಿತಗೊಳಿಸ್ತಾನೆ. ಅಂದರೆ ಏನು, ನಮ್ಮ ಒಳಗಡೆ ಇರುವಂಥ ಶತ್ರುವನ್ನೇ ನಾವು ನಾಶ ಮಾಡೋದಕ್ಕಾಗಲ್ಲ ಅಂತಂದಮೇಲೆ ಇನ್ನು ಹೊರಗಿನ ಶತ್ರುವ ಬಗ್ಗೆ ನಾವು ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ತನ್ನ ಒಳಗಿನ ಶತ್ರುವನ್ನು ನಾಶ ಮಾಡ್ಕೊಳ್ಳೋದಿಲ್ವೋ ಅಂಥವನನ್ನು ಹೊರಗಿನ ಶತ್ರುಗಳೇ ನಾಶ ಮಾಡಿಬಿಡ್ತಾರೆ. ಇಂದ್ರಿಯಗಳ ಮೇಲೆ ಅಧಿಕಾರ ಇಲ್ಲದೆ ಇರುವ ಕಾರಣ ದೊಡ್ಡ ದೊಡ್ಡ ಸಾಧುಗಳು ಕೂಡ ಕರ್ಮಗಳಿಂದ, ಅಂದರೆ ಯಾರಿಗೆ ಇಂದ್ರಿಯಗಳ ಮೇಲೆ ಅಧಿಕಾರ ಇರೋದಿಲ್ವೋ, ಅಂದರೆ ಅವರು ತಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಿರೋದಿಲ್ವೋ ಅಂಥ ದೊಡ್ಡ ದೊಡ್ಡ ಸಾಧುಗಳು ಕೂಡ ತಮ್ಮ ಕರ್ಮಗಳಿಂದ ಏನಾಗುತ್ತೆ ಅಂತ ಮುಂದೆ ಹೇಳ್ತಾರೆ. ಮತ್ತೆ ರಾಜರು ರಾಜ್ಯ ಭೋಗ ವಿಲಾಸಗಳಿಂದ ಬಂಧಿತರಾಗಿರ್ತಾರೆ. ನೋಡಿದ್ರ, ಸಾಧುಗಳು ಕೂಡ ಎಲ್ಲಿವರೆಗೂ ತಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವ್ರಿಗೂ ಕೂಡ ಕರ್ಮ ಅನ್ನೋದು ಕಟ್ಟಿಟ್ಟ ಬುದ್ಧಿ, ಅವರು ಆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಮತ್ತು ರಾಜರು ಭೋಗ ವಿಲಾಸಗಳು, ರಾಜ್ಯ ಸಿಕ್ಕಿಬಿಡ್ತು ಅಂದಿದ ತಕ್ಷಣ ಆ ರಾಜ ಭೋಗ ವಿಲಾಸಗಳಲ್ಲೇ ಮುಳುಗಿರ್ತಾನೆ. ಆಮೇಲೆ ದುಷ್ಟರನ್ನು ತ್ಯಾಗ ಮಾಡದೆ ಅವ್ರ ಜೊತೆ ಇರೋದ್ರಿಂದ ನಿರಪರಾಧಿಯಾಗಿರುವಂತಹ ಸಜ್ಜನ ಇರ್ತಾನಲ್ಲ, ಅಂದರೆ ಒಳ್ಳೆ ಒಬ್ಬ ಮನುಷ್ಯ ಇರ್ತಾನಲ್ಲ, ಅವನು ಕೂಡ ಸಮಾನವಾದಂತಹ ದಂಡನೆಯನ್ನು ಪಡಿಬೇಕಾಗುತ್ತೆ. ಈಗ ಕಳ್ಳತನ ಮಾಡ್ತಾ ಇರ್ತಾನೆ, ನಾನು ಕಳ್ಳತನ ಮಾಡಲಿಲ್ಲ ಅಂದರೂ ಅವನ ಜೊತೆಯಲ್ಲಿದ್ದಾಗ ಪೊಲೀಸರು ಬಂದು ಹಿಡ್ಕೊಂಡಾಗ ನನ್ನೂ ಕೂಡ ಹಿಡ್ಕೊಳ್ತಾರೆ ಅಲ್ವಾ. ಇದಕ್ಕೊಂದು ಉಪಮಾನವನ್ನು ಕೊಟ್ಟು ಹೇಳಿದ್ದಾರೆ ನೋಡಿ. ಹೇಗೆ ಅಂತಂದರೆ, ಒಣಗಿದ ಕಟ್ಟಿಗೆಗಳಲ್ಲಿ ಒದ್ದೆಯಾಗಿರುವಂತಹ ಕಟ್ಟಿಗೆ ಕೂಡ ಸೇರೋದ್ರಿಂದ ಅದು ಕೂಡ ಸುಟ್ಟು ಹೋಗುತ್ತೆ. ಅದೇ ರೀತಿ ನಾವು ಕೆಟ್ಟವರ ಸಹವಾಸ ಮಾಡೋದ್ರಿಂದ ಅವ್ರಿಗೇನು ದಂಡನೆ ಸಿಗುತ್ತೋ ಅದು ನಮಗೂ ಕೂಡ ಸಿಗುತ್ತೆ. ಅದಕ್ಕೋಸ್ಕರನೇ ದುಷ್ಟ ಪುರುಷರ ಜೊತೆ ಯಾವತ್ತೂ ಕೂಡ ಸೇರಬಾರದು ಅಂತಂದ್ಬಿಟ್ಟು ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.